ಕುಳಿತುಕೊಳ್ಳಿ. ಮುಖ್ಯಮಂತ್ರಿಗಳೇ ಮತ್ತು ಆಡಳಿತ ಪಕ್ಷದ ನಾಯಕರಿಗೂ ಹಾಗೂ ಸದಸ್ಯರಿಗೂ ಈ ಅಧಿವೇಶನಕ್ಕೆ ಸ್ವಾಗತ. ವಿರೋಧ ಪಕ್ಷದ ನಾಯಕರಿಗೂ ಹಾಗೂ ಸದಸ್ಯರಿಗೂ ಈ ಅಧಿವೇಶನಕ್ಕೆ ಸ್ವಾಗತ. ನಮ್ಮ ದೇಶಕ್ಕಾಗಿ ಹೋರಾಡಿ ವೀರಮರಣವನ್ನು ಹೊಂದಿರುವ ಉದಾತ್ತ ಸೈನಿಕರಿಗೆ ಗೌರವ ಸಲ್ಲಿಸುವ ಸಮಯ. ಮೌನ ಪ್ರಾರಂಭ. ಸಭೆಯನ್ನು ಆರಂಭಿಸುವ ಮೊದಲು ಸಭೆಗೆ ಕೆಲವು ಸಲಹೆ ಹಾಗೂ ಸೂಚನೆಗಳನ್ನು ನೀಡಲು ಬಯಸುತ್ತೇನೆ. ವಿರೋಧ ಪಕ್ಷದವರು ಕೇಳುವ ಪ್ರಶ್ನೆ ನೇರವಾಗಿರಲಿ ಹಾಗೂ ಸ್ಪಷ್ಟವಾಗಿರಲಿ. ಸಮಯದ ಅಭಾವ ಇರುವುದರಿಂದ ಹಾಗೂ ಸಮಯದ ಸದ್ಬಳಕೆಯ ದೃಷ್ಟಿಯಿಂದ ಆಡಳಿತ ಪಕ್ಷದವರು ಕೇಳುವ ಪ್ರಶ್ನೆ ನೇರವಾಗಿರಲಿ ಹಾಗೂ ಸ್ಪಷ್ಟವಾಗಿರಲಿ ಹಾಗೂ ಆಡಳಿತ ಪಕ್ಷದವರು ಆ ಪ್ರಶ್ನೆಗೆ ನೇರವಾಗಿ ಉತ್ತರಿಸಬೇಕು. ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಆರೋಗ್ಯಕರ ಚರ್ಚೆಗಳಿಗೆ ಮಾತ್ರ ಅವಕಾಶ ಇರುತ್ತದೆ. ಮೊದಲಿಗೆ ಪ್ರಶ್ನೋತ್ತರ ವೇಳೆಯನ್ನು ಆರಂಭಿಸೋಣ. ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆಯೇ ಹಾಗೂ ಇದನ್ನು ಸರಿಪಡಿಸಲು ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟ ಉತ್ತರವನ್ನು ನೀಡಬೇಕೆಂದು ಈ ಮೂಲಕ ಸಭೆಯಲ್ಲಿ ಕೇಳಿಕೊಳ್ಳುತ್ತೇನೆ. ಮುಖ್ಯಮಂತ್ರಿಗಳೇ, ನಿಮ್ಮ ಸ್ಪಷ್ಟನೆ ಏನು? ಮಾನ್ಯ ಸಭಾಧ್ಯಕ್ಷರೇ ಹಾಗೂ ವಿರೋಧ ಪಕ್ಷದ ನಾಯಕರೇ, ನಾನೇನು ನಿದ್ರಿಸುತ್ತಿಲ್ಲ ಕಣ್ರಿ. ಶಾಲೆಗಳ ಸುತ್ತಮುತ್ತ ಕಾಂಪೌಂಡ್ ಕಟ್ಟಿಸಿ ಗೇಟಿಗೆ ಬೀಗ ಹಾಕುವ ವ್ಯವಸ್ಥೆ ಮಾಡಿದ್ದೇನೆ. ಶಾಲೆಗಳ ಸುರಕ್ಷತೆಗಾಗಿ ನಮ್ಮ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಮಾನ್ಯ ಸಭಾಧ್ಯಕ್ಷರೇ, ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ, ನೀವೇನು ಶಾಲೆಗಳ ಸುತ್ತಮುತ್ತ ಕಾಂಪೌಂಡ್ ಕಟ್ಟಿಸಿ ಗೇಟಿಗೆ ಬೀಗ ಹಾಕುವ ವ್ಯವಸ್ಥೆ ಮಾಡಿಸಿದ್ದೀರಿ, ಸಂತೋಷದ ವಿಷಯ. ಆದರೂ ಕೂಡ ಮುಂಜಾನೆ ಶಾಲೆಗೆ ಬಂದು ಗೇಟಿನ ಬೀಗ ತೆಗೆದಾಗ ಶಾಲೆಯ ಕಾಂಪೌಂಡಿನಲ್ಲಿ ಶಾಲೆಯ ಕಟ್ಟೆಯ ಮೇಲೆ ಮಧ್ಯ ಕುಡಿದು ಇಟ್ಟ ಬಾಟಾಲಿಗಳು, ಅರ್ಧ ಮುರ್ಧ ತಿಂದು ಬೀಸಾಕಿದ ಬಿರಿಯಾನಿ ಸುಡುವ ಬಿದ್ದಿರುತ್ತದೆ. ಕೆಲವು ಶಾಲೆಗಳಂತೂ ರಾತ್ರಿಯ ಹೊತ್ತಿನ ಶಾಲೆಗಳ ಆವರಣದಲ್ಲಿ ಅನೈತಿಕ ಚಟುವಟಿಕೆ ನಡೆಯುತ್ತವೆ. ಇದಕ್ಕೆ ಗೃಹ ಸಚಿವರು ಉತ್ತರ ನೀಡಬೇಕು. ನಮ್ಮ ಪೊಲೀಸ್ ಇಲಾಖೆಯವರು ಶಾಲಾ ಆವರಣದಲ್ಲಿ ಯಾರು ಓಡಾಡಬಾರದೆಂದು, ಶಾಲಾವಧಿಯ ನಂತರ ಶಾಲಾವರಣದಲ್ಲಿ ಯಾರು ಓಡಾಡಬಾರದೆಂದು ಪೊಲೀಸ್ ಪ್ರಕಟಣೆ ಹಾಕಿಸಿದ್ದೇವೆ. ಶಾಲೆಗಳಿಲ್ಲದ ಸಮಯದಲ್ಲಿ ಯಾರು ಶಾಲೆಗಳ ಕಡೆ ಹೋಗಬಾರದೆಂದು ಗ್ರಾಮದಲ್ಲಿ ಸಭೆ ನಡೆಸಿ ಡಂಗೂರ ಹಾಕಿಸಿದ್ದೇವೆ. ರಾತ್ರಿ ಹೊತ್ತು ಬೀಟ್ ಪೊಲೀಸರು ಓಡಾಡುತ್ತಾ ಇರುತ್ತಾರೆ. ಹೌದು ಹೌದು ಹೌದು. ಪ್ರಶ್ನೆ 102.
ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆ ಮಾನ್ಯ ಶಿಕ್ಷಣ ಮಂತ್ರಿಯವರಿಗೆ. ಸರ್ಕಾರವು ಮಕ್ಕಳ ರಕ್ಷಣೆಗಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಗಮನ ನೀಡುತ್ತಿಲ್ಲ. ಇದಕ್ಕೆ ನಿಮ್ಮ ಉತ್ತರವೇನು? ಉತ್ತರ ನೀಡಿ ಮಾನ್ಯ ಶಿಕ್ಷಣ ಮಂತ್ರಿಗಳೇ. ಮಾನ್ಯ ಸಭಾಪತಿಗಳೇ, 2024-25ನೇ ಸಾಲಿನ ಉಪಲಾಶಿತ ಯೋಜನೆಯನ್ನು ಪ್ರಾರಂಭಿಸಿದ್ದು, ಈ ಯೋಜನೆಯ ಅಡಿ ವಿದ್ಯಾರ್ಥಿಗಳ ಸುರಕ್ಷತೆಗೆ ಪೋಷಕರ ಮಾಹಿತಿಯನ್ನು ಆರಕ್ಷಕ ಇಲಾಖೆಯೊಂದಿಗೆ ಜೋಡಿಸಿ ಇಂದಿನ ದಿನಗಳಲ್ಲಿ ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಹಾಗೂ ಅಪರಾಧಗಳಿಗೆ ಕಡಿವಾಣ ಬೀಳುತ್ತದೆ. ಈ ಯೋಜನೆ ಮಕ್ಕಳ ಸುರಕ್ಷಣೆಗೆ ಆದ್ಯತೆ ನೀಡುವುದು. ಈ ಪ್ರಶ್ನೆ 103. ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆ ಆರೋಗ್ಯ ಮಂತ್ರಿ. ಈ ವರ್ಷದಲ್ಲಿ 1ರಿಂದ 10ನೇ ತರಗತಿಯ ಮಕ್ಕಳಿಗೆ ಮೊಟ್ಟೆ ಸ್ವೀಕರಿಸದ ಮಕ್ಕಳಿಗೆ ಬಾಳೆಹಣ್ಣು ಸ್ವೀಕರಿಸದ ಮಕ್ಕಳಿಗೆ ಚೀಟಿ ನೀಡುತ್ತಿದ್ದು, ಕೇವಲ ವಾರದಲ್ಲಿ 2 ದಿವಸ ಮಾತ್ರ ನೀಡುವುದರಿಂದ ಮಕ್ಕಳ ಪೌಷ್ಟಿಕತೆಯನ್ನು ನಿರ್ವಹಿಸಬಹುದೇ? ಮಾನ್ಯ ಆರೋಗ್ಯ ಮಂತ್ರಿಗಳೇ, ನಿಮ್ಮ ಉತ್ತರವೇನು? ಮಾನ್ಯ ಸಭಾಪತಿಗಳೇ, ಈಗಾಗಲೇ ಸಚಿವ ಸಂಪುಟದಲ್ಲಿ ಈ ವಿಷಯವನ್ನು ಚರ್ಚಿಸಿದ್ದೇವೆ. ಶೀಘ್ರದಲ್ಲಿಯೇ 1ರಿಂದ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ವಾರದ 6 ದಿನಗಳನ್ನು ಮೊಟ್ಟೆ ಸ್ವೀಕರಿಸದ ಮಕ್ಕಳಿಗೆ ಬಾಳೆಹಣ್ಣು ಸ್ವೀಕರಿಸದ ಮಕ್ಕಳಿಗೆ ಚೀಟಿ ನೀಡಲಾಗುವುದು ಎಂದು ಈ ಅಧಿವೇಶನದಲ್ಲಿ ಭರವಸೆ ನೀಡುತ್ತೇನೆ. ಶೀಘ್ರದಲ್ಲಿಯೇ LKG ಮತ್ತು UKG ಪ್ರಾರಂಭವಾದ ಪ್ರಾಥಮಿಕ ಶಾಲೆಗಳಲ್ಲಿ ಮೊಟ್ಟೆ ಸ್ವೀಕರಿಸದ ಮಕ್ಕಳಿಗೆ ಬಾಳೆಹಣ್ಣು ಸ್ವೀಕರಿಸದ ಮಕ್ಕಳಿಗೆ ಚೀಟಿ ವಾರದ 6 ದಿನಗಳಲ್ಲಿ ನೀಡಲು ವ್ಯವಸ್ಥೆ ಮಾಡಲಾಗುವುದು. ಜೊತೆಯಲ್ಲಿ ವಾರದ 3 ದಿನ 1ರಿಂದ 10ನೇ ತರಗತಿಯ ಮಕ್ಕಳಿಗೆ ವಾರದ 2 ದಿನ ರಾಗಿ ಮಾಲ್ಟ್ ನೀಡುತ್ತೇವೆ. ಐರನ್ ಮಾತ್ರೆಗಳನ್ನು ಪ್ರತಿ ಸೋಮವಾರ ಮಧ್ಯಾಹ್ನದ ಬಿಸಿ ಊಟದ ನಂತರ ಮಕ್ಕಳಿಗೆ ಕಡ್ಡಾಯವಾಗಿ ನೀಡಲು ವ್ಯವಸ್ಥೆ ಮಾಡಲಾಗಿದೆ. ಹಿಂದಿಗಿಂತಲೂ ಈ ಅಪೌಷ್ಟಿಕಾಂಶದ ಕೊರತೆ ಕಡಿಮೆಯಾಗಿದೆ. ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆ ಶಿಕ್ಷಣ ಮಂತ್ರಿಗಳಿಗೆ. ಈಗಾಗಲೇ ವರ್ಗಾವಣೆ ಕಾರ್ಯ ಮುಗಿದಿದ್ದರೂ ಹೆಚ್ಚಿನ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಹುದ್ದೆ ಖಾಲಿ ಇರುವುದರಿಂದ ಮಕ್ಕಳ ಶೈಕ್ಷಣಿಕ ಪ್ರಗತಿಯು ಕುಂಠಿತಗೊಳ್ಳುವುದು. ಇದಕ್ಕೆ ನಿಮ್ಮ ಸರ್ಕಾರ ಯಾವ ಕ್ರಮವನ್ನು ಕೈಗೊಂಡಿದೆ? ಹೇಳಿ. ಮಾನ್ಯ ಸಭಾಪತಿಗಳೇ, 2024-25ನೇ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿಯೇ ಅತಿಥಿ ಉಪನ್ಯಾಸಕರನ್ನು ನೇಮಿಸಿಕೊಳ್ಳಲಾಗಿತ್ತು. ವರ್ಗಾವಣೆಯ ಕಾರ್ಯ ಮುಗಿದ ನಂತರ ಖಾಲಿ ಇದ್ದ ಹುದ್ದೆಗಳನ್ನು ಗುರುತಿಸಿ ಶೀಘ್ರದಲ್ಲಿಯೇ ನೇಮಕಾತಿ ಕಾರ್ಯವನ್ನು ಪ್ರಾರಂಭಿಸುವುದರಿಂದ ಈ ಅಧಿವೇಶನದಲ್ಲಿ ಆಶ್ವಾಸನೆ ನೀಡುತ್ತೇನೆ. ಚುಕ್ಕಿ ಪ್ರಶ್ನೆ 105. ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆ ಮಾನ್ಯ ಲೋಕೋಪಯೋಗಿಯ ಇಲಾಖೆಯ ಮಂತ್ರಿಗಳಿಗೆ. ಇಂದಿನ ಅಂಕಿಅಂಶಗಳ ಆಧಾರದ ಮೇಲೆ ಹೆಚ್ಚಿನ ಶಾಲಾ ಕಾಲೇಜುಗಳು ಶಿಥಿಲಾವಸ್ಥೆಯಲ್ಲಿ ತಲುಪಿದ್ದು ನಿರಂತರ ಮಳೆಯಿಂದ ನೆನೆದು ಬೀಳುವ ಸ್ಥಿತಿಯಲ್ಲಿವೆ. ಮಕ್ಕಳು ಮತ್ತು ಶಿಕ್ಷಕರು ಭೀತಿಯ ಸ್ಥಿತಿಯಲ್ಲಿ ಶಾಲೆಯಲ್ಲಿ ಇರುತ್ತಿದ್ದಾರೆ. ಮುಂದೆ ಆಗುವ ಅನಾಹುತಗಳಿಗೆ ಸರ್ಕಾರವೇ ಹೊಣೆ ಹೊರಬೇಕು. ಹೇಳಿ. ಮಾನ್ಯ ಲೋಕೋಪಯೋಗಿ ಇಲಾಖೆಯ ಮಂತ್ರಿಗಳೇ, ನಿಮ್ಮ ಉತ್ತರವೇನು? ಮಾನ್ಯ ಸಭಾಪತಿಗಳೇ,
ಶಿಥಿಲಾವಸ್ಥೆಯಲ್ಲಿರುವ ಎಲ್ಲ ಶಾಲಾ ಕಾಲೇಜುಗಳನ್ನು ಪಟ್ಟಿ ಮಾಡಿ ಅಲ್ಲಿಂದ ಎಲ್ಲ ಮಕ್ಕಳನ್ನು ಬೇರೆಡೆಗೆ ಸ್ಥಳಾಂತರಿಸಲು ವ್ಯವಸ್ಥೆ ಮಾಡಲಾಗುತ್ತಿದೆ. ಶೀಘ್ರದಲ್ಲಿಯೇ ಹೊಸ ಶಾಲಾ ಕಾಲೇಜುಗಳನ್ನು ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ನೀಡಲಾಗುವುದು. ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆ ಮಾನ್ಯ ಶಿಕ್ಷಣ ಮಂತ್ರಿಯವರಿಗೆ. ಶಿಕ್ಷಣದಲ್ಲಿ ಹೊಸ ಕ್ರಾಂತಿಯನ್ನು ತರಲು ಹೋಗಿದ್ದೀರಿ. ವೆಬ್ಕಾಸ್ಟಿಂಗ್ ಅನ್ನು ಉನ್ನತ ಶಿಕ್ಷಣದಲ್ಲಿ ಮೊದಲು ಬಳಸಿಕೊಳ್ಳದೆ ಪ್ರೌಢಶಾಲೆ SSLC ಪರೀಕ್ಷೆಗೆ ಬಳಸಿಕೊಂಡಿದ್ದೀರಿ. ಇದರಿಂದ ಮುಗ್ಧ ಮಕ್ಕಳು ಭಯದ ವಾತಾವರಣದಲ್ಲಿ ಪರೀಕ್ಷೆ ಬರೆಯುವಂತಾಗಿದೆ. ಇದು ಸರಿಯೇನು ಶಿಕ್ಷಣ ಮಂತ್ರಿಗಳೇ? ಮಾನ್ಯ ಶಿಕ್ಷಣ ಮಂತ್ರಿಗಳೇ, ಮಾನ್ಯ ಸಭಾಪತಿಗಳೇ, ನಕಲು ಮುಕ್ತ ಪರೀಕ್ಷೆಯನ್ನು ನಡೆಸುವ ಉದ್ದೇಶದಿಂದ SSLC ಪರೀಕ್ಷೆಯಲ್ಲಿ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಅದಕ್ಕಿಂತಲೂ ಮೊದಲು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಇಲಾಖೆಯಿಂದ ಕಲಿಕಾಸರೆ ಪುಸ್ತಕಗಳನ್ನು ಮುದ್ರಿಸಿ ಪುನರಾವರ್ತನೆ ಅವಕಾಶ ಮಾಡಲಾಗಿದೆ. ಹಾಗೆಯೇ SSLC ಪರೀಕ್ಷೆಯನ್ನು 3 ಸಲ ನಡೆಸಲು ನಿರ್ಧರಿಸಲಾಗಿದೆ. ವಿಶೇಷ ತರಗತಿಗಳನ್ನು ಕೂಡ ನಿರ್ಧರಿಸಲಾಗಿದೆ. ಈ ವರ್ಷದಿಂದ 8ನೇ ತರಗತಿಗೂ ಕಲಿಕಾಸರೆ ಪುಸ್ತಕಗಳನ್ನು ನೀಡಲಾಗಿದ್ದು ಈಗಿನಿಂದಲೇ ಕಲಿಕಾ ಮಟ್ಟವನ್ನು ಸುಧಾರಿಸಲು ಪ್ರಯತ್ನಿಸಲಾಗುತ್ತದೆ. 2023-24ನೇ ಸಾಲಿನ PUC ಸೆಕೆಂಡ್ ಪರೀಕ್ಷೆಯಲ್ಲಿಯೂ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿತ್ತು. ಚುಕ್ಕಿ ಪ್ರಶ್ನೆ 107. ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ದಾಖಲಾತಿ ಸಂಖ್ಯೆ ಕಡಿಮೆ ಆಗುತ್ತಿದೆ. ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಮತ್ತೆ ಇದನ್ನು ಸರಿಪಡಿಸಲು ನಿಮ್ಮ ಸರ್ಕಾರ ಏನೇನು ಕ್ರಮ ಕೈಗೊಂಡಿದೆ? ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಉತ್ತರ ನೀಡಬೇಕೆಂದು ಈ ಮೂಲಕ ಸಭೆಯಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಸ್ಪಷ್ಟನೆ ಏನು? ಮಾನ್ಯ ಸಭಾಪತಿಗಳೇ ಹಾಗೂ ವಿರೋಧ ಪಕ್ಷದ ನಾಯಕರೇ, ನಾನೇನು ನಿದ್ರಿಸುತ್ತಿಲ್ಲ ಕಣ್ರಿ. ನಮ್ಮ ಕರ್ನಾಟಕ ರಾಜ್ಯವು ಶಾಲೆಗಳ ಅಭಿವೃದ್ಧಿಗಾಗಿ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. 6ರಿಂದ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುತ್ತಿದ್ದೇವೆ. 1ರಿಂದ 10ನೇ ತರಗತಿಯ ಎಲ್ಲ ಗಂಡು ಮತ್ತು ಹೆಣ್ಣು ಮಕ್ಕಳಿಗೂ ಉಚಿತ ಸಮವಸ್ತ್ರ ನೀಡುತ್ತಿದ್ದೇವೆ. ಉಚಿತ ಪಠ್ಯ ಪುಸ್ತಕ ಹಾಗೂ ಮಧ್ಯಾಹ್ನದ ವೇಳೆ ಬಿಸಿ ಊಟ ನೀಡುವ ವ್ಯವಸ್ಥೆ ಮಾಡಿದ್ದೇವೆ. ಹಾಗೆಯೇ ಬಡ ಮಕ್ಕಳಿಗಾಗಿ ಅವರು ಓದುವುದಕ್ಕಾಗಿ ವಿದ್ಯಾರ್ಥಿ ವೇತನ ಹಾಗೆಯೇ ಹಾಸ್ಟೆಲ್ ಸೌಲಭ್ಯವನ್ನು ಸಹ ಕಲ್ಪಿಸಿಕೊಡುತ್ತಿದ್ದೇವೆ. ಹಾಗೆಯೇ ಕರ್ನಾಟಕ ದರ್ಶನದ ಕಾಯಕದಡಿ ಆಯ್ದ ವಿದ್ಯಾರ್ಥಿಗಳಿಗೆ ಪ್ರವಾಸಕ್ಕೆ ಸಹ ಕಳಿಸುತ್ತಿದ್ದೇವೆ. ಹಾಗೆಯೇ ಶಾಲೆಯಿಂದ ಮನೆಗೆ, ಮನೆಯಿಂದ ಶಾಲೆಗೆ ಪ್ರಯಾಣಿಸುವ ವಿದ್ಯಾರ್ಥಿಗಳಿಗೆ ಸಾರಿಗೆ ಇಲಾಖೆಯಿಂದ ಉಚಿತ ಬಸ್ ಪಾಸ್ ವ್ಯವಸ್ಥೆ ಮಾಡಲಾಗಿದೆ. ಹಾಗೆಯೇ ಕಸ್ತೂರಬಾ ಗಾಂಧಿ ವಸತಿ ಶಾಲೆ, ಹಾಗೆಯೇ ರಾಣಿ ಲಕ್ಷ್ಮೀಬಾಯಿ ವಸತಿ ಶಾಲೆ, ಆದರ್ಶ್ ಶಾಲೆ ಮುಂತಾದ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮದ ಬೋಧನೆಗಳನ್ನು ಸಹ ಮಾಡಲಾಗುತ್ತಿದೆ. ಹಾಗೆಯೇ ವಿದ್ಯಾರ್ಥಿಗಳು ಉತ್ತಮ ಹಂತಗಳನ್ನು 85% ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ವೇತನ ನೀಡಲಾಗುತ್ತಿದೆ. ಇಷ್ಟೆಲ್ಲ ಸೌಲಭ್ಯಗಳನ್ನು ಸರ್ಕಾರವು ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೀಡಲಾಗುತ್ತಿದೆ. ಅಲ್ರಿ ಸಚಿವರೇ, ಪ್ರತಿ ವರ್ಷ 8ನೇ ತರಗತಿಯ ಮಕ್ಕಳಿಗೆ ಉಚಿತವಾಗಿ ಸರ್ಕಾರ ವತಿಯಿಂದ ಬೈಸಿಕಲ್ ಕೊಡ್ತಾ ಇದ್ದೀರಿ. ಆದರೆ ಕಳೆದ 4 ವರ್ಷಗಳಿಂದ ಕೊರೋನಾದಿಂದಾಗಿ 8ನೇ ತರಗತಿ ಮಕ್ಕಳಿಗೆ ಬೈಸಿಕಲ್ ಕೊಡುತ್ತಿರುವುದೇ ಇಲ್ಲ. ಇದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಹಳ್ಳಿಗಳಿಂದ ಶಾಲೆಗೆ ಬರಲು ತುಂಬ ಕಷ್ಟವಾಗುತ್ತಿದೆ. ಹಲವಾರು ಬಡ ಮಕ್ಕಳು 5-6 ಕಿಲೋಮೀಟರ್ ದೂರದಿಂದ ಶಾಲೆಗೆ ಬಂದು ಪಾಠ ಕೇಳಲು ತೊಂದರೆಯಾಗುತ್ತಿದೆ. ಇದರಿಂದ ಅವರ ಶೈಕ್ಷಣಿಕ
ಈಗಾಗಲೇ ಎಲ್ಲರಿಗೂ ತಿಳಿದಿರುವ ಹಾಗೆ ಕೋವಿಡ್-19 ಎಂಬ ಮಹಾಮಾರಿಯಿಂದ ನಮ್ಮ ರಾಜ್ಯ ಹಲವಾರು ಕಷ್ಟವನ್ನು ಎದುರಿಸಿದೆ. ಅದೇ ಸಮಯದಲ್ಲಿ ಕೊರೋನಾ ಎಂಬ ಮಹಾಮಾರಿ ಆರೋಗ್ಯ ಮತ್ತು ಚಿಕಿತ್ಸೆಗೋಸ್ಕರ ನಮ್ಮ ತೆರಿಗೆಯ ಬಹಳಷ್ಟು ಹಣವನ್ನು ಅದಕ್ಕೆ ಹಾಕಿದ್ದಾರೆ. ಅದರಿಂದ ಅದೇ ಸಮಯದಲ್ಲಿ ನಮ್ಮ ಶಾಲೆಗಳು ಕೂಡ ನಿರಂತರವಾಗಿ ಸಂಪೂರ್ಣ ತೆರೆದಿರಲಿಲ್ಲ. ಈ ಶೈಕ್ಷಣಿಕ ವರ್ಷದಿಂದ 8ನೇ ತರಗತಿಯ ಮಕ್ಕಳಿಗೆ ಸೈಕಲ್ ವಿತರಣೆಯನ್ನು ಕಡ್ಡಾಯವಾಗಿ ಮಾಡುತ್ತೇವೆ ಎಂದು ಈ ಮೂಲಕ ಸರ್ಕಾರದ ವತಿಯಿಂದ ನಾನು ಹೇಳುತ್ತೇನೆ. ಈ ವರ್ಷ ಇರುವ 8ನೇ ತರಗತಿ ಮಕ್ಕಳಿಗೆ ಮಾತ್ರ ಸೈಕಲ್ ನೀಡುತ್ತೀರೋ ಅಥವಾ ಕಳೆದ 3 ವರ್ಷದ ಮಕ್ಕಳಿಗೂ ಕೂಡ ಸೈಕಲ್ ನೀಡುತ್ತೀರೋ? ಹೇಳಿ ಹೇಳಿ ಹೇಳಿ. ಕಳೆದ 3 ವರ್ಷಗಳಿಂದ ಕೊರೋನಾದಿಂದ ಸೈಕಲ್ ವಿತರಣೆ ಮಾಡದ ಎಲ್ಲ ಮಕ್ಕಳಿಗೂ ಸೈಕಲ್ ವಿತರಣೆ ಕಡ್ಡಾಯವಾಗಿ 8ನೇ, 9ನೇ ಮತ್ತು 10ನೇ ತರಗತಿಯ ಮಕ್ಕಳಿಗೆ ನೀಡುತ್ತೇವೆ ಎಂದು ಈ ಸಭೆಯಲ್ಲಿ ಆಶ್ವಾಸನೆ ನೀಡುತ್ತೇನೆ. ಹೌದು.